ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಸ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಕರ್ಮಯೋಗದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಕರ್ಮವನ್ನು ಹೇಗೆ ಮಾಡಬೇಕು, ಆ ಕರ್ಮ ಮಾಡೋದ್ರಿಂದ ಆಗುವಂಥ ಪ್ರಯೋಜನಗಳೇನು, ಆ ಕರ್ಮವನ್ನು ಮಾಡೋದಕ್ಕೆ ಬರುವಂಥ ಅಡ್ಡಿ ಆತಂಕಗಳೇನು, ನಮ್ಮ ಇಂದ್ರಿಯಗಳು, ಬುದ್ಧಿ, ಮನಸ್ಸು ಇತ್ಯಾದಿಗಳೆಲ್ಲ ಹೇಗೆ ಕಾಮಕ್ಕೆ ಒಳಗಾಗುತ್ತೆ, ಅದನ್ನು ನಿರ್ವಹಿಸೋದು ಹೇಗೆ ಇತ್ಯಾದಿ ವಿಷಯಗಳನ್ನೆಲ್ಲ ವಿಶದವಾಗಿ ತಿಳಿಸಿಕೊಟ್ಟ. ನಂತರ ಈಗ ಹೊಸ ಅಧ್ಯಾಯ, 4ನೇ ಅಧ್ಯಾಯ ಜ್ಞಾನಯೋಗ ಅನ್ನುವಂಥದ್ರಲ್ಲಿ ಏನೇನು ಹೇಳ್ತಾನೆ ಭಗವಂತ ಅನ್ನುವಂಥದ್ದನ್ನು ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ. ಅಥ ಚತುರ್ಥೋಧ್ಯಾಯ ಜ್ಞಾನಯೋಗ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್ ಅಂತ ಹೇಳ್ದ ಭಗವಂತ. ಅಂದರೆ ಈ ಅವ್ಯಯವಾದಂಥ ಯೋಗ, ಈ ಯೋಗ ಅಂತಕ್ಕಂಥದ್ದು ಅವ್ಯಯವಾದ್ದು, ಅಂದರೆ ಅದು ನಾಶವಾಗದೇ ಇರತಕ್ಕಂಥದ್ದು. ವ್ಯಯ ಅಂದರೆ ನಾಶವಾಗೋದು, ಅವ್ಯಯ ನಾಶವಾಗದೇ ಇರುವಂಥದ್ದು. ಇದನ್ನು ನಾನು ಮೊದಲು ಸೂರ್ಯನಿಗೆ ಬೋಧಿಸಿದ್ದೆ. ನೋಡಿ, ಈ ಭಗವದ್ಗೀತೆ ಅಂತಕ್ಕಂಥದ್ದು ಯುಗ ಯುಗಾಂತರಗಳಲ್ಲಿ ಅನೇಕ ಬಾರಿ ಆಗಲೇ ಭಗವಂತನಿಂದ ಹೇಳಲ್ಪಟ್ಟಿದೆ. ಮೊಟ್ಟ ಮೊದಲಿಗೆ ಸೂರ್ಯನಿಗೆ ಇದನ್ನು ಬೋಧಿಸಿದ್ದಂತೆ ಭಗವಂತ. ಸೂರ್ಯ ಮನುವಿಗೆ ಹೇಳಿಕೊಟ್ಟ. ಮನು ಅಂತಕ್ಕಂಥವನು ಭೂಮಿಯನ್ನು ಆಳಿದಂಥ ಮೊಟ್ಟ ಮೊದಲನೆಯ ಕ್ಷತ್ರಿಯ ರಾಜ ಮನು. ಸಾಕ್ಷಾತ್ ಭಗವಂತನ ಪ್ರತಿರೂಪ ಮನು. ಆ ಮನುವಿಗೆ ಸೂರ್ಯ ಹೇಳಿಕೊಟ್ಟ. ಮನು ಇಕ್ಷ್ವಾಕುವಿಗೆ ಹೇಳಿಕೊಟ್ಟ. ಇಕ್ಷ್ವಾಕು ವಂಶ ಅಂದರೆ ಏನು? ತ್ರೇತಾಯುಗದಲ್ಲಿ ಶ್ರೀರಾಮ ಅವತರಿಸಿದ ಆ ಅವತಾರಕ್ಕೆ ಪೂರ್ವದಲ್ಲಿ ಬಂದಂಥ ವಂಶ ಅದು ಇಕ್ಷ್ವಾಕು ವಂಶ. ಆ ಇಕ್ಷ್ವಾಕು ರಾಜನಿಗೆ ಇದನ್ನು ತಿಳಿಸಿದ ಅಂತ ಹೇಳ್ತಾ ಇದ್ದಾನೆ. ಇದು ಅವ್ಯಯವಾದಂಥ ಈ ಯೋಗ ಹಿಂದಿನ ಯುಗಗಳಲ್ಲೆಲ್ಲ ಇದು ಬೋಧಿಸಲ್ಪಟ್ಟಿದೆ. ನಂತರ ಅದು ಕೆಲವಾರು ಕಾರಣಗಳಿಂದ ಕ್ಷತ್ರಿಯ ರಾಜರುಗಳಿಗೆ ಹರಿದು ಬಂತು. ಕ್ಷತ್ರಿಯರಿಗೆ ಯಾಕೆ ಬಂತು ಅಂತಂದರೆ ಅವರು ಭೂಮಿಯನ್ನು ಆಳ್ತಾ ಇದ್ದಂಥವ್ರು. ಕ್ಷತ್ರಿಯರಿಗೆ ಎಲ್ಲ ರೀತಿಯ ಜವಾಬ್ದಾರಿ ಇತ್ತು, ಎಲ್ಲ ಅರ್ಹತೆಯೂ ಇತ್ತು, ಎಲ್ಲವನ್ನೂ ನಿರ್ವಹಿಸಬೇಕಾಗಿತ್ತವರು. ಆದ್ದರಿಂದ ಕ್ಷತ್ರಿಯ ರಾಜರಿಗೆ ಇದು ಹರಿದು ಬಂತು, ಮನುವಿಗೆ, ನಂತರ ಇಕ್ಷ್ವಾಕುವಿಗೆ. ಈಗಲೂ ಕೂಡ ಕ್ಷತ್ರಿಯ ರಾಜನಾದಂಥ ಅರ್ಜುನನಿಗೆ ಈಗ ಬೋಧಿಸಲ್ಪಡ್ತಾ ಇದೆ. ಹೀಗೆ ಇದು ಯುಗ ಯುಗಾಂತರಗಳಿಂದ ಬಂದಿದೆ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತಪ. ಹೇ ಅರ್ಜುನ, ಇದು ಹೀಗೆ ಪರಂಪರೆಯಿಂದ ಬಂದಿರತಕ್ಕಂಥದ್ದು, ಪರಂಪರಾಗತವಾಗಿ ಶತಶತಮಾನಗಳಿಂದ ಬಂದಿರುವಂಥದ್ದು. ಇದನ್ನು ರಾಜರ್ಷಿಗಳು ತಿಳಿದುಕೊಂಡರು. ಆ ಯೋಗ ವಿದ್ಯೆ ಅಂತಕ್ಕಂಥದ್ದು ದೀರ್ಘಕಾಲ ಗತಿಯಿಂದ ನಷ್ಟ ಆಯಿತು. ಹಿಂದೆ ಹೇಳಿದಂಥ ಗೀತೋಪದೇಶ ಏನಾಯ್ತು ಹಾಗಾದರೆ? ಅದು ನಷ್ಟವಾಯಿತು. ಕಾಲಗತಿಯಲ್ಲಿ, ಕಾಲಗರ್ಭದಲ್ಲಿ ಅನೇಕ ವಿಷಯಗಳು ನಷ್ಟವಾಗ್ತವೆ. ಕೆಲವು ನಮಗೆ ಗೊತ್ತಿಲ್ಲದೇ ಆಮೇಲೆ ಅವು ಉದ್ಭವ ಆಯಿತು ಅನ್ನುವಂಥ ಭಾವನೆ ಬರುತ್ತೆ. ಹೀಗೆಯೇ ಅನೇಕ ಶತಮಾನಗಳಿಂದ ಪರಂಪರಾಗತವಾಗಿ ಬಂದಂಥ ಇದನ್ನು ಮುಂದೆ ಮುಂದೆ ರಾಜರ್ಷಿಗಳು ತಿಳಿದುಕೊಂಡರು. ಆ ಯೋಗ ವಿದ್ಯೆಯನ್ನು ದೀರ್ಘಕಾಲ ಗತಿಯಿಂದ ಇದು ನಷ್ಟವಾಯಿತು, ಈಗ ಮತ್ತೆ ನಿನಗೆ ಬೋಧಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಇದು ರಾಜರ್ಷಿಗಳಿಗೆ, ರಾಜರು ಮತ್ತು ಋಷಿಗಳು ಅಂಥವ್ರು ಕೆಲವರಿದ್ದರು. ವಿಶ್ವಾಮಿತ್ರ ಮಹರ್ಷಿ ಅಂತವ್ರು, ಅವ್ರನ್ನ ರಾಜರ್ಷಿ ಅಂತ ಕರೆದಿದ್ದಾರೆ. ಅವರು ಕ್ಷತ್ರಿಯ ರಾಜರಾಗಿದ್ದು ನಂತರ ಋಷಿ ಜೀವನಕ್ಕೆ ಬಂದರು. ಅವರು
ಋಷಿಯಾಗಿ ಪರಿವರ್ತನೆ ಆದರು. ಆ ರೀತಿಯ ರಾಜರ್ಷಿಗಳು ಇದನ್ನು ಬೋಧಿಸಿದರು. ರಾಜರುಗಳಿಗೆ ಬರೀ ಧ್ಯಾನ ಅಧ್ಯಯನ ಇಷ್ಟೇ ಇರುತ್ತೆ, ಋಷಿಗಳಿಗೆ ಧ್ಯಾನ ಅಧ್ಯಯನ ಇಷ್ಟೇ ಇರುತ್ತೆ. ಆದರೆ ರಾಜರ್ಷಿಗಳಿಗೆ ಎಲ್ಲವನ್ನೂ ನಿರ್ವಹಿಸುವಂಥ ಜವಾಬ್ದಾರಿಗಳು, ಪ್ರಜೆಗಳನ್ನೆಲ್ಲ ಕಾಪಾಡುವಂಥ ಪಾಲಿಸುವಂಥ ಜವಾಬ್ದಾರಿ ಇರುತ್ತೆ. ಅಂಥ ಒಂದು ವ್ಯಕ್ತಿಗಳು, ಆ ರೀತಿಯ ವ್ಯಕ್ತಿಗಳು ಈ ಯೋಗ ವಿದ್ಯೆಯನ್ನು ಕಲಿತು ಅದನ್ನು ಸಮಾಜಕ್ಕೆ ಪ್ರಯೋಜನಕ್ಕೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಈಗ ಅರ್ಜುನನನ್ನು ನಿಮಿತ್ತ ಮಾತ್ರವಾಗಿ ಮಾಡಿಕೊಂಡು ಇದನ್ನು ಬೋಧಿಸ್ತಾ ಇದ್ದಾನೆ ಶ್ರೀಕೃಷ್ಣ ಅಂತ ಹೇಳ್ತಾ ಇವತ್ತಿನ ಈ 2 ಶ್ಲೋಕಗಳನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.